ಸ್ವಲ್ಪನೂ ಮೈದಾ ಅಥವಾ ಗೋಧಿ ಹಿಟ್ಟು ಬಳಸದೆ ಕೇವಲ ರವೆಯಿಂದ ಪಳ್ಳು ಗರಿಗರಿಯಾಗಿರೋ ಬಾಯಲ್ಲಿ ಕರಗುವಂಥ ರುಚಿಯಾದ ಕರ್ಚಿಕಾಯಿ ತಯಾರಿಸೋಣ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೇ ನಾವು ತಯಾರಿಸ್ತಾ ಇರೋ ಈ ಕರ್ಚಿಕಾಯಿ ಅಗದಿ ಲಾಸ್ಟ್ ಕರ್ಚಿಕಾಯಿ ಮುಗಿಯೋವರೆಗೂ ಹೀಗೆ ಗರಿಗರಿಯಾಗಿ ಪಳ್ಳಾಗಿರತ್ತೆ, ಸ್ವಲ್ಪನೂ ಮೆತ್ತಗೆ ಆಗಲ್ಲ. ಕರ್ಚಿಕಾಯಿ ಮುಗಿಯೋವರೆಗೂ ಗರಿಗರಿ ಆಗಿರಬೇಕು ಅಂದರೆ ಏನು ಮಾಡಬೇಕು, ಇದು ಪಳ್ಳಾಗೋಕೆ ಏನು ಹಾಕಬೇಕು ಅನ್ನೋದು ಡೀಟೇಲ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಕಡೆ ಸಾಚಾ ಇಲ್ಲ ಅಂದರೂ ಸಹ ಸಾಚಕ್ಕಿಂತ ತುಂಬ ಡಿಸೈನ್ಫುಲ್ ಆಗಿರುವಂಥ ಕರ್ಚಿಕಾಯಿ ಹೇಗೆ ತಯಾರಿಸೋದು ಅನ್ನೋದು ಕೂಡ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಪ್ ಮತ್ತು ಗ್ರಾಮ್ ಎರಡು ಅಳತೆ ತಿಳಿಸಿಕೊಡ್ತಾ ಇದ್ದೀನಿ. ಅದರಿಂದ ಯಾರು ಮೊದಲನೇ ಸತಿ ಕರ್ಚಿಕಾಯಿ ಮಾಡ್ತಾ ಇದ್ರು ಕೂಡ ಅಗದಿ ಸುಲಭವಾಗಿ ಪರ್ಫೆಕ್ಟ್ ಆಗಿ ತಯಾರಿಸಬಹುದು. ಅದರಿಂದ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಪ್ರೋತ್ಸಾಹಿಸಿ. ಜಾಸ್ತಿ ತಡ ಮಾಡದೆ ಈ ರವೆ ಕರ್ಚಿಕಾಯಿ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇವನ್ನ ತಯಾರಿಸೋಕೆ ನಾನು ಇಲ್ಲಿ 3 ಕಪ್ನಷ್ಟು ಚಿರೋಟಿ ರವೆ ತಗೊತಾ ಇದ್ದೀನಿ. ನಾವು ಉಪ್ಪಿಟ್ಟದು ಮಾಡೋಕೆ ಯೂಸ್ ಮಾಡ್ತೇವೆ ನೋಡ್ರಿ, ಬಾಂಬೆ ರವೆ, ಅದನ್ನು ಸಹ ತಗೋಬಹುದು. ಮನೆಯಲ್ಲಿ ಇರೋ ಯಾವುದೇ ಒಂದು ಕಪ್ ತಗೊಂಡು ಅದರಿಂದನೇ ಎಲ್ಲ ಪದಾರ್ಥ ಅಳತೆ ಮಾಡಿ ತಗೋರಿ. ಅರ್ಧ ಕಪ್ ತುಪ್ಪ ಕರಗಿಸಿ ನಂತರನೇ ಮೆಜರ್ ಮಾಡ್ರಿ. 2 ದೊಡ್ಡ ಚಮಚ ಅಕ್ಕಿ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಅಂದರೆ 1/4 ಚಮಚೆಯಷ್ಟು ಉಪ್ಪು ಬೇಕಾಗತ್ತೆ. ಇವಾಗ ಗ್ರಾಮ್ ಅಳತೆ ನೋಡೋಣ. ನೀವು ಅರ್ಧ ಕೆಜಿಯಷ್ಟು ಚಿರೋಟಿ ರವೆ ತಗೊಂಡ್ರೆ 90ರಿಂದ 100 ಗ್ರಾಮ್ನಷ್ಟು ತುಪ್ಪ ತಗೋರಿ. 2 ದೊಡ್ಡ ಚಮಚೆ ಅಕ್ಕಿ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ತಗೋರಿ. ಇವಾಗ ಈ ರವೆ ನಾವು ಗ್ರೈಂಡ್ ಮಾಡ್ಕೊಂಡು ತಗೊತಾ ಇದ್ದೀವಿ. ನಾನು ಆಗಲೇ ಹೇಳಿದ ಹಾಗೆ ನೀವು ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರುತ್ತೆ ಬಾಂಬೆ ರವೆ, ಅದನ್ನು ಸಹ ತಗೋಬಹುದು, ಯಾಕಂದರೆ ಇದನ್ನು ನಾವು ಗ್ರೈಂಡೇ ಮಾಡ್ತಾ ಇದ್ದೀವಿ. ನಾನು ಇದನ್ನು ಅಗಾರೋ ರಾಯಲ್ ಮಿಕ್ಸರ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊತಾ ಇದ್ದೀನಿ. ಇದನ್ನು ನಾವು ಆದಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೊತಾ ಇದ್ದೀವಿ. ಇದನ್ನು ಒಂದು ದೊಡ್ಡ ಬೌಲ್ನಲ್ಲಿ ಹಾಕೋಣ. ನೋಡ್ರಿ, ಈ ರೀತಿ ಇದನ್ನು ಸಣ್ಣಕ್ಕೆ ರುಬ್ರಿ. ಇವಾಗ ಇದರಲ್ಲಿ ನಾವು ತಗೊಂಡಿರೋ ಅಕ್ಕಿ ಹಿಟ್ಟು ಮತ್ತೆ ಉಪ್ಪು ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕರ್ಚಿಕಾಯಿ ಕೋಟಿಂಗ್ ಗರಿಗರಿಯಾಗಿ ಕ್ರಿಸ್ಪಿ ಆಗಿ ಬರುತ್ತೆ ಮತ್ತೆ ಇವು ಬಹಳ ದಿನದವರೆಗೂ ಹಾಗೆ ಗರಿಗರಿಯಾಗಿ ಇರ್ತವೆ. ಇವನ್ನ ಒಂದರಲ್ಲಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದರಲ್ಲಿ ತುಪ್ಪ ಕಡಕ್ ಬಿಸಿ ಮಾಡಿ ಹಾಕ್ರಿ. ಇದು ಬಹಳ ಬಿಸಿ ಇರುತ್ತೆ. ಮುಂಚೆ ಸ್ಪೂನ್ನಿಂದನೇ ಈ ರೀತಿ ಕಲಸಿ ನಂತರ ಕೈನಿಂದ ಇದು ಪ್ರತಿಯೊಂದು ಕಣಕ್ಕೆ ಹತ್ತಬೇಕು, ಆ ರೀತಿ ಕಲಿಸ್ಕೊಂಡು ತಗೋರಿ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಇದನ್ನ ಒಂದು ಸ್ವಲ್ಪ ಮೆತ್ತಗೆನೆ ಕಲಿಸ್ರಿ. ನೋಡ್ರಿ, ಈ ರೀತಿ, ಯಾಕಂದರೆ ರವೆ ನಂತರ ನೆನೆದು ನೀರು ಹೀರ್ಕೊಂಡು ಹಿಟ್ಟು ಗಟ್ಟಿ ಆಗತ್ತೆ. ಇದನ್ನ ಅರ್ಧ ಗಂಟೆ ನೆನೆಸಿ ಇಡಬೇಕು. ಮುಚ್ಚಳ ಮುಚ್ಚಿ ಇದನ್ನ ನೆನೆಯೋಕೆ ಬಿಡೋಣ. ಅಲ್ಲಿವರೆಗೂ ಇದರಲ್ಲಿ ತುಂಬೋಕೆ ಸೂಸ್ಲಾ ಅಥವಾ ಸ್ಟಫಿಂಗ್ ಅಂತೇವೆ ನೋಡ್ರಿ, ಅದನ್ನ ತಯಾರಿಸಿ ತಗೊಳ್ಳೋಣ. ಸೂಸ್ಲಾ ತಯಾರಿಸೋಕೆ ನಮಗೆ ಇಲ್ಲಿ 1.5 ಕಪ್ನಷ್ಟು ಸಕ್ಕರೆ ಪುಡಿ ಬೇಕಾಗತ್ತೆ. ಸಕ್ಕರೆನ ಪುಡಿ ಮಾಡಿದ ನಂತರನೇ ಅಳತೆ ಮಾಡಿ ತಗೋರಿ. ರವೆ ಅಳತೆ ಮಾಡಿದ್ವಿ ನೋಡ್ರಿ, ಅದೇ ಸೇಮ್ ಕಪ್ ತಗೋಬೇಕು. 1.5 ಕಪ್ನಷ್ಟು ತುರ್ದಿರೋ ಒಣ ಕೊಬ್ಬರಿ ತಗೋರಿ. 2 ಕಪ್ ತಗೊಂಡ್ರು ನಡೆಯುತ್ತೆ, ಯಾಕಂದ್ರೆ ಹಿಟ್ಟು ಒಂದು ಸ್ವಲ್ಪ ಉಳಿದಿತ್ತು. ಸೊ ನೀವು 2 ಕಪ್ ತಗೋರಿ. ಡ್ರೈ ಫ್ರೂಟ್ಸ್ ತಗೊಂತಾ ಇದ್ದೀನಿ. ಗೋಡಂಬಿ, ಬಾದಾಮ್ ಮತ್ತೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಇವನ್ನ ಸಣ್ಣಕ್ಕೆ ಹೆಚ್ಚಿ ತಗೋರಿ. 2 ದೊಡ್ಡ ಚಮಚ ಎಳ್ಳು, ಬಿಳಿ ಎಳ್ಳು ತಗೊಂತಾ ಇದ್ದೀನಿ. ಮತ್ತೆ 2 ದೊಡ್ಡ ಚಮಚೆಯಷ್ಟು ಗಸಗಸೆ ತಗೋರಿ. 1 ಚಮಚೆಯಷ್ಟು ಏಲಕ್ಕಿ ಪುಡಿ ತಗೊಂತಾ ಇದ್ದೀನಿ. ಇವಾಗ ಗ್ರಾಮ್ನಲ್ಲಿ ನೋಡೋದಾದ್ರೆ 300 ಗ್ರಾಮ್ನಷ್ಟು ಸಕ್ಕರೆ ಪುಡಿ, 250 ಗ್ರಾಮ್ನಷ್ಟು ತುರ್ದಿರೋ ಒಣ ಕೊಬ್ಬರಿ, 2 ದೊಡ್ಡ ಚಮಚೆ ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತಗೋರಿ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅಥವಾ ಬಾಳಿಗೆಯಲ್ಲಿ ನಾವು ಒಣ ಕೊಬ್ಬರಿ ಮತ್ತೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹುರಿದು ತಗೊಳ್ಳೋಣ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕಾಡಿಸ್ತಾನೆ ಈ ಥರ ಹೊಂಬಣ್ಣ ಬರೋವರೆಗೂ ಕೊಬ್ಬರಿ ಹುರಿದ ನಂತರ ಇದನ್ನ ಒಂದು ಪ್ಲೇಟ್ನಲ್ಲಿ ಹಾಕ್ರಿ. ಗಸಗಸೆ ರೋಸ್ಟ್ ಮಾಡೋಣ. ಪ್ಯಾನ್ ಆಲ್ರೆಡಿ ಬಿಸಿನೇ ಇದೆ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇವನ್ನ 1 ನಿಮಿಷ ಕಾಯಾಡಿಸಿ ತಗೋರಿ, ಸಾಕು. ಇವು ಹುರಿದಾಗಿದ್ದಾವೆ, ಇದರ ಕಲರ್ ಚೇಂಜ್ ಆಗಬಾರ್ದು. ಇವನ್ನ ಒಂದು ಬಟ್ಟಲದಲ್ಲಿ ತೆಗೆದು ತಗೊಳ್ಳೋಣ. ಇವಾಗ ಇದರಲ್ಲೇ ನಾವು ಎಳ್ಳು ಸಹ ಹುರಿತಾ ಇದ್ದೀವಿ. ಎಳ್ಳು ಚಟಪಟ ಅಂದು ಈ ರೀತಿ ಲೈಟ್ ಹೊಂಬಣ್ಣ ಬಂದ ನಂತರ ತೆಗೆದು ಬಿಡ್ರಿ. ಇವಾಗ 1 ಚಮಚೆಯಷ್ಟು ಅಥವಾ ಒಂದು ಸ್ವಲ್ಪ ತುಪ್ಪ ಹಾಕಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಹುರಿದು ತಗೊಳ್ಳೋಣ. ಮುಂಚೆ ಬಾದಾಮ್ ಈ ರೀತಿ ಹೊಂಬಣ್ಣ ಬರೋವರೆಗೂ ಹುರಿರಿ. ನಂತರ ಇದರಲ್ಲಿ ಗೋಡಂಬಿ ಹಾಕಿ ಇವು ಸಹ ಹೊಂಬಣ್ಣ ಬಂದ ನಂತರ ಇದರಲ್ಲೇ ದ್ರಾಕ್ಷಿ ಹಾಕ್ರಿ. ದ್ರಾಕ್ಷಿ ಒಂದು ಸ್ವಲ್ಪ ಬೆಳ್ಳಗೆ ಆಗ್ತಾವ್ ನೋಡ್ರಿ, ಆಗ ಇವನ್ನ ತೆಗೆದು ಬಿಡ್ರಿ. ಇವನ್ನ ಜಾಸ್ತಿ ಹುರಿಬೇಡ್ರಿ, ಇಲ್ಲಾಂದ್ರೆ ಇವು ಕಹಿ ಆಗ್ತವೆ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ನಾವು ಹುರಿದಿರೋ ಗಸಗಸೆ ಮತ್ತೆ ಎಳ್ಳು ಸಣ್ಣಕ್ಕೆ ರುಬ್ಕೊಂಡು ತಗೋರಿ.
ಹುರಿದಿಟ್ಟಿರೋ ಕೊಬ್ಬರಿ ಬೌಲ್ನಲ್ಲಿ ಹಾಕಿ ಇದನ್ನ ಕೈನಿಂದ ಒಂದು ಸ್ವಲ್ಪ ಪುಡಿ ಮಾಡಿ ತಗೋರಿ. ಇದು ಆರಿದ ನಂತರ ಬಹಳ ಗರಿ ಗರಿ ಆಗಿರತ್ತೆ. ನೀವು ಬೇಕಂದ್ರೆ ಇದನ್ನ ಗ್ರೈಂಡ್ ಮಾಡಬಹುದು, ಆದರೆ ಕೈನಿಂದ ಈ ರೀತಿ ಪುಡಿ ಮಾಡಿದ್ರೆ ಚೆನ್ನಾಗಿ ಪುಡಿ ಆಗತ್ತೆ. ಸೊ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಇದರಲ್ಲಿ ಗಸಗಸೆ ಮತ್ತೆ ಎಳ್ಳಿನ ಪುಡಿ ಹಾಕ್ರಿ. ಏಲಕ್ಕಿ ಪುಡಿ, ನಾವು ಕರೆದಿಟ್ಟಿರೋ ಡ್ರೈ ಫ್ರೂಟ್ಸ್ ಮತ್ತೆ ಸಕ್ಕರೆ ಪುಡಿ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಯಾವುದೇ ಸಿಹಿ ಪದಾರ್ಥ ಮಾಡಿದರೆ ಅದು ಬಹಳ ಸಿಹಿ ಅನ್ನಿಸ್ಬಾರ್ದು ಅಥವಾ ಬಾಯಿ ಕಟ್ಟೋ ರೀತಿ ಆಗಬಾರ್ದು ಅಂತ ಇದರಲ್ಲಿ 1 ಚಿಟಿಕೆಯಷ್ಟು ಉಪ್ಪು ಹಾಕಿ ಕಲಸ್ರಿ. ಉಪ್ಪು ಹಾಕೋದ್ರಿಂದ ಇದು ಇನ್ನೂ ರುಚಿ ಆಗತ್ತೆ. ಈ ರೀತಿ ಚೆನ್ನಾಗಿ ಕಲಸಿ ಸೂಸ್ಲಾ ತಯಾರಿಸಿ ಇದನ್ನು ನೀವು ತಿಂಗಳದವರೆಗೆ ಸ್ಟೋರ್ ಮಾಡಿ ಇಡಬಹುದು. ಇದು ಕೆಡಲ್ಲ. ನಿಮಗೆ ಕರ್ಚಿಕಾಯಿ ತಿನ್ನಬೇಕು ಅನಿಸಿದಾಗ ಹಿಟ್ಟು ಕಲಸಿದ್ರೆ ಆಯಿತು. ಸೊ ನಮ್ಮ ಸೂಸ್ಲಾ ರೆಡಿ ಇದೆ. ಈ ಕಡೆ ಹಿಟ್ಟು ಸಹ ನೆನೆದಿದೆ. ಬರ್ರಿ ಕರ್ಚಿಕಾಯಿ ಮಾಡೋಣ. ರವೆ ಚೆನ್ನಾಗಿ ನೆಂದಿರೋದ್ರಿಂದ ಹಿಟ್ಟು ಗಟ್ಟಿ ಆಗಿದೆ. ಇದನ್ನ ಮೆತ್ತಗೆ ಮಾಡೋಕೆ ಇದನ್ನ 1-2 ನಿಮಿಷ ಈ ರೀತಿ ಮಿದ್ದಿ ತಗೋರಿ. ಮಿದ್ದಿದ ನಂತರ ಇದರಲ್ಲಿನ ಸ್ವಲ್ಪ ಹಿಟ್ಟು ತಗೊಂಡು ಉಳಿದಿರೋ ಹಿಟ್ಟು ಮುಚ್ಚಿ ಇಡ್ರಿ, ಅಂದ್ರೆ ಇದು ಒಣಗಲ್ಲ. ಇವಾಗ ನಾವು ತಗೊಂಡಿರೋ ಹಿಟ್ಟು ಇನ್ನೊಂದ್ಸತಿ ಸ್ವಲ್ಪ ಮಿದ್ದಿ ಇದರಿಂದ ರೋಲ್ ತಯಾರಿಸಿ ತಗೋರಿ. ಉದ್ದಕ್ಕೆ ರೋಲ್ ಮಾಡಿದ ನಂತರ ಇವಾಗ ಚಾಕುನಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನ ಕಟ್ ಮಾಡ್ರಿ. ಈ ರೀತಿ ಉಳ್ಳಿ ಮಾಡ್ಕೊಂಡು ತಗೊಳ್ಳೋದ್ರಿಂದ ಕರ್ಚಿಕಾಯಿ ಒಂದೇ ಸಮ ಆಗ್ತವೆ ಮತ್ತೆ ಬೇಗ ಬೇಗ ಸಹ ಆಗ್ತವೆ. ಇವಾಗ ಅಂಗೈ ನಡುವೆ ಇದನ್ನ ರೋಲ್ ಮಾಡಿ ನೋಡ್ರಿ, ಈ ರೀತಿ ಪ್ರೆಸ್ ಮಾಡಿ ಉಳ್ಳಿ ತಯಾರಿಸ್ರಿ. ಎಲ್ಲ ಉಳ್ಳಿನ ನಾವು ಹಿಟ್ಟು ಇಟ್ಟಿದ್ವಿ ನೋಡ್ರಿ, ಅದೇ ಬೌಲ್ನಲ್ಲಿ ಹಾಕಿ ಮುಚ್ಚಿ ಇಡ್ರಿ. ಅಥವಾ ನೀವು ಬೇಕಂದ್ರೆ ಒಂದು ಕಾಟನ್ ಬಟ್ಟೆ ಹಸಿ ಮಾಡಿ ಸಹ ಹಾಕಬಹುದು, ಅದರಿಂದ ಹಿಟ್ಟು ಒಣಗಲ್ಲ. ಇವಾಗ ಇದರಲ್ಲಿನ 1 ಉಳ್ಳಿ ತಗೊಂಡು ಪೂರಿ ಲಟ್ಟಿಸ್ತೇವೆ ನೋಡ್ರಿ, ಆ ರೀತಿ ಲಟ್ಟಿಸ್ರಿ. ಆದ್ರೆ ಇದನ್ನ ಒಂದ್ ಸ್ವಲ್ಪ ಓವಲ್ ಶೇಪ್ ಅಂದ್ರೆ ಉದ್ದಕ್ಕೆ ಲಟ್ಟಿಸ್ಬೇಕು. ಇದಕ್ಕೆ ಹಿಟ್ಟು ಅಥವಾ ಎಣ್ಣೆ ತುಪ್ಪ ಇದನ್ನೇನು ಹಚ್ಚೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಅದರಲ್ಲಿ ತುಪ್ಪ ಹಾಕಿದ್ವಿ. ಸೊ ಇದು ಸ್ವಲ್ಪನೂ ಅಂಟಲ್ಲ. ಇವಾಗ ಇದರಲ್ಲಿ ಸೂಸ್ಲಾ ನೋಡ್ರಿ ಈ ರೀತಿ ಉದ್ದಕ್ಕೆ ತುಂಬ್ರಿ. ಸೂಸ್ಲಾ ಒಳಗಿನ ಸೈಡ್ ಸರಿಸಿ ಎಡ್ಜಸ್ಗೆ ಒಂದ್ ಸ್ವಲ್ಪ ನೀರಿನ ಕೈನಿಂದ ಈ ರೀತಿ ಸವರಿ ತಗೋರಿ. ನೀರು ಹಚ್ಚ್ರಿ ಅಥವಾ ಕೆಲವರು ಹಾಲು ಸಹ ಹಚ್ತಾರೆ. ಇವಾಗ ಒಂದ್ ಸೈಡ್ ನ ನೋಡ್ರಿ ಇನ್ನೊಂದ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿ ಅಂಟಿಸಿ ತಗೋರಿ. ನೀರು ಅಥವಾ ಹಾಲು ಹಚ್ಚಿ ಅಂಟಿಸೋದ್ರಿಂದ ಇದು ಚೆನ್ನಾಗಿ ಅಂಟುತ್ತೆ. ಎಣ್ಣೆಯಲ್ಲಿ ಹಾಕಿದಾಗ ಓಪನ್ ಆಗಲ್ಲ. ಇವಾಗ ಎಡ್ಜಸ್ ನ ಕಟ್ ಮಾಡಿ ತಗೊಳ್ಳೋಣ. ನನ್ನ ಕಡೆ ಈ ರೀತಿ ಕಟರ್ ಇತ್ತು, ಇದರಿಂದ ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಬಹಳ ಒಳಗಿನ ತನಕ ಕಟ್ ಮಾಡಬೇಡ್ರಿ, ಇಲ್ಲಾಂದ್ರೆ ಇದು ಓಪನ್ ಆಗೋ ಸಾಧ್ಯತೆ ಇರುತ್ತೆ. ನೋಡ್ರಿ ನಮ್ಮ ಮೊದಲನೇ ಕರ್ಚಿಕಾಯಿ ಅಂತೂ ರೆಡಿ ಇದೆ. ಇವನ್ನ ಬಹಳಷ್ಟು ಅಂದ್ರೆ 10-15 ಈ ರೀತಿ ತಯಾರಿಸಿ ನಂತರ ಒಂದೇ ಸತಿ ಕರೀರಿ. ಇವಾಗ ಕಟರ್ ಇಲ್ಲ ಅಂದ್ರೂ ಸಹ ಇದಕ್ಕಿಂತ ಚೆನ್ನಾಗಿ ಕಾಣುವಂತ ಡಿಸೈನ್ ಹೇಗ್ ತಯಾರಿಸೋದು ಅಂತ ನೋಡೋಣ. ನಾನು ಆಗ್ಲೇ ತೋರಿಸಿದೆ ನೋಡ್ರಿ, ಅದೇ ರೀತಿ ಕರ್ಚಿಕಾಯಿ ತುಂಬಿ ನಂತರ ಎಡ್ಜಸ್ ನ ಚಾಕುನಿಂದ ಕಟ್ ಮಾಡ್ರಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ತಗೊಂಡ ನಂತರ ಇವಾಗ ನಮ್ಮ ಮನೆಯಲ್ಲಿ ಈ ತರದ ಫೋರ್ಕ್ ಇದ್ದೇ ಇರತ್ತೆ, ಇದರಿಂದ ನೋಡ್ರಿ ಈ ರೀತಿ ಡಿಸೈನ್ ಮಾಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಡಿಸೈನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಕಟ್ಟರ್ ಇಲ್ಲ ಅಂತ ಟೆನ್ಷನ್ ತಗೋಬೇಡ್ರಿ, ಈ ರೀತಿ ಡಿಸೈನ್ ತಯಾರಿಸ್ರಿ, ಸೂಪರ್ ಆಗಿ ಬರುತ್ತೆ. ಇವಾಗ ನನ್ನ ಕಡೆ ಈ ತರದ ಕರ್ಚಿಕಾಯಿ ಸಾಚ ಇದೆ, ಇದನ್ನು ಟ್ರೈ ಮಾಡಿ ನೋಡೋಣ. ಇದಕ್ಕೆ ಎಲೆನ ಪೂರಿ ತರ ದುಂಡಗೆ ಲಟ್ಟಿಸ್ಬೇಕು. ಇವಾಗ ಇದರಲ್ಲಿ ಸೂಸ್ಲಾ ತುಂಬಿ ನೋಡ್ರಿ ಇದನ್ನ ಈ ರೀತಿ ಜಸ್ಟ್ ಮಡಚಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆಯ್ತು. ಎಡ್ಜಸ್ಗೆ ಎಕ್ಸ್ಟ್ರಾ ಬಂದಿರೋ ಈ ಹಿಟ್ಟು ತೆಗೆದು ಬಿಡ್ರಿ. ಸೂಪರ್, ನೋಡ್ರಿ ಇದರಲ್ಲಿ ಸಹ ಬಹಳ ಡಿಸೈನ್ ಫುಲ್ ಆಗಿರೋ ಕರ್ಚಿಕಾಯಿ ರೆಡಿ ಇದೆ. ಸೊ ಇಲ್ಲಿ ನಾನು ನಿಮಗೆ 3 ಮೆಥಡ್ ತಿಳಿಸಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಈಸಿ ಅನ್ಸುತ್ತೆ ಅದನ್ನೇ ಫಾಲೋ ಮಾಡ್ರಿ. ಇದೇ ರೀತಿ ನಾನು ಒಂದು 10 ಕರ್ಚಿಕಾಯಿ ತಯಾರಿಸಿದ್ದೀನಿ. ಆ ಕಡೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ, ಎಣ್ಣೆ ಬಿಸಿ ಆಗಿದೆ. ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ. ಎಣ್ಣೆ ಕಡಕ್ ಬಿಸಿ ಮಾಡಬಾರ್ದು, ಮೀಡಿಯಂ ಬಿಸಿ ಇರಲಿ. ಎಣ್ಣೆಯಲ್ಲಿ ಎಷ್ಟು ಈಸಿಯಾಗಿ ಸಾಲ್ತವೆ ಅಷ್ಟೇ ಕರ್ಚಿಕಾಯಿ ಹಾಕಿ ಫ್ರೈ ಮಾಡ್ರಿ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಕರ್ಚಿಕಾಯಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣನೇ ಬಬಲ್ಸ್ ಬರ್ತಾ ಇಲ್ಲ, ಒಂದು ಸ್ವಲ್ಪ ಹೊತ್ತು ಆದ ನಂತರ ಬಬಲ್ಸ್ ಬರ್ತಾ ಇದ್ದಾವೆ. ಅಂದರೆ ಎಣ್ಣೆನ ಕಡಕ್ ಬಿಸಿ ಮಾಡಬಾರ್ದು, ಮೀಡಿಯಂ ಬಿಸಿ ಇರಲಿ. ಇಲ್ಲಾಂದರೆ ಇದರ ಹೊರಗಿನ ಕೋಟಿಂಗ್ ಬಹಳ ಬೇಗ ಹೊಂಬಣ್ಣಕ್ಕೆ ಬರುತ್ತೆ, ಆದರೆ ಇದು ಒಳಗೆ ಹಸಿನೇ ಉಳಿಯುತ್ತೆ. ಅದರಿಂದ ಒಂದು ಸ್ವಲ್ಪ ಹೊತ್ತು ಆದ ನಂತರ ಇವು ಮೆತ್ತಗೆ ಆಗಿಬಿಡ್ತವೆ. ಸೊ ಆ ರೀತಿ ಆಗಬಾರ್ದು ಅಂತ ಎಣ್ಣೆ ಮೀಡಿಯಂ ಬಿಸಿ ಮಾಡಿ ಇವನ್ನ ನಿಧಾನಕ್ಕೆ ಫ್ರೈ ಮಾಡಿರಿ. ಕೆಳಗಿನ ಸೈಡ್ ಇವು ಫ್ರೈ ಆಗಿ ಈ ರೀತಿ ಫ್ಲೋಟ್ ಆಗ್ತಾವ್ ನೋಡ್ರಿ, ಆಗ ಇವನ್ನ ಹೊಳಸಿ ಹಾಕ್ರಿ. ನಾವು ಇವನ್ನ ಯಾವ ಸೈಡ್ನಿಂದ ಕ್ಲೋಸ್ ಮಾಡಿದೀವಿ ನೋಡ್ರಿ, ಅದೇ ಸೈಡ್ನಿಂದ ಇವನ್ನ ಹೊಳಸ್ರಿ. ಹಿಂದೆ ಮುಟ್ಟೋಕ್ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಇವು ಒಡೆಯೋ ಸಾಧ್ಯತೆ ಇರುತ್ತೆ. ನೋಡ್ರಿ ಈ ರೀತಿ ಲೈಟ್ ಹೊಂಬಣ್ಣ ಬಂದ ನಂತರ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ನಮ್ಮ ಫಸ್ಟ್ ಕರ್ಚಿಕಾಯಿ ಬ್ಯಾಚ್ ರೆಡಿ ಇದೆ. ಇವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇವು ಎಷ್ಟು ಗರಿ ಗರಿಯಾಗಿ ಪಳ್ಳಾಗಿದ್ದಾವೆ ಅಂತ. ಉಳಿದಿರುವ ಕರ್ಚಿಕಾಯಿ ಸಹ ಎಣ್ಣೆ ಬಸ್ತು ತೆಗೆದು ಬಿಡೋಣ.
ನಾನು ಇವನ್ನ ಒಂದು ಸ್ವಲ್ಪ ಡಾರ್ಕ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿದ್ದೀನಿ. ಅಂದರೆ ಇವು ಗರಿ ಗರಿ ಆಗ್ತವೆ ಮತ್ತು ಜಾಸ್ತಿ ದಿನ ತಡಿತವೆ. ನಿಮಗೆ ಇವು ಮೆತ್ತಿಗೆ ಪಳ್ಳು ಬೇಕು ಅಂದರೆ ಒಂದು ಸ್ವಲ್ಪ ಲೈಟ್ ಹೊಂಬಣ್ಣ ಬಂದ ನಂತರ ತೆಗೆದುಬಿಡ್ರಿ. ಪರ್ಫೆಕ್ಟ್. ಇದರ ಸೌಂಡ್ ಕೇಳಿದ್ರೇನೆ ಗೊತ್ತಾಗತ್ತೆ ಇವು ಎಷ್ಟು ಪಳ್ಳು ಗರಿ ಗರಿಯಾಗಿ ಬಂದಿದ್ದಾವೆ ಅಂತ. ಸೊ ನೀವು ಕೂಡ ನಾನು ತಿಳಿಸಿರೋ ಈ ಅಳತೆಯಲ್ಲಿ ಕರ್ಚಿಕಾಯಿ ಮಾಡಿ ನೋಡ್ರಿ. ಖಂಡಿತ ನಿಮ್ಮ ಕರ್ಚಿಕಾಯಿ ಸಹ ಇದೇ ರೀತಿ ಬಾಯಲ್ಲಿ ಕರ್ಗೋ ಥರ ಬರ್ತವೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಬಾಯಲ್ಲಿ ಕರಗುವಂಥ ಗರಿಗರಿಯಾದ ರೆಸಿಪಿ ಜೊತೆ. ಅಲ್ಲಿವರೆಗೂ ನಗ್ತಾ ಇರ್ರಿ, ತಿಂತಾ ಇರ್ರಿ, ಖುಷಿಯಾಗಿರ್ರಿ.